ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ, ಇವತ್ತಿನ ಸಂಚಿಕೆಯಲ್ಲಿ ಯುರೋಪ್ ಒಕ್ಕೂಟದ ಅರಣ್ಯನಾಶ ಮುಕ್ತ ಉತ್ಪನ್ನಗಳ ನಿಯಂತ್ರಣ ಕಾಯ್ದೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಸಂಶೋಧನಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಪ್ರದೀಪ ಬಾಬು ಅವರು. ಸರ್, ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಏನು EUDR ಅಂತ ಅಂದ್ರೆ? ಸೊ ಇದು ಯುರೋಪಿಯನ್ ಯೂನಿಯನ್ ಡಿಫಾರೆಸ್ಟ್ರೇಷನ್ ಫ್ರೀ ರೆಗ್ಯುಲೇಷನ್ ಅಂತ 2023 ಕಾಯ್ದೆನ ತರ್ತಾರೆ. ನಮ್ದು ಕಾಫಿ ಮೇಜರ್ಲಿ ಪ್ರೊಡ್ಯೂಸ್ಡ್ ಇನ್ ಗ್ಲೋಬಲ್ ಸೌತ್ ಸರ್. ಲ್ಯಾಟಿನ್ ಅಮೆರಿಕನ್ ಕಂಟ್ರೀಸ್ ಆಗ್ಬೋದು, ಆಫ್ರಿಕನ್ ಕಂಟ್ರೀಸ್ ಆಗ್ಬೋದು, ಏಷ್ಯಾ ಆಗ್ಬೋದು, ಇವೆಲ್ಲ ಡೆವಲಪಿಂಗ್ ಕಂಟ್ರೀಸ್. ನಾವು ಏನ್ ಪ್ರೊಡ್ಯೂಸ್ ಮಾಡ್ತೀವಿ 70% ಕಾಫಿ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ. ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ? ಗ್ಲೋಬಲ್ ನಾರ್ತ್. ಈ 27 ಕಂಟ್ರೀಸ್ ಇದಾವಲ್ಲ, ಇವು 30% ಆಫ್ ದ ಗ್ಲೋಬಲ್ ಟ್ರೇಡ್. ಆನ್ ಆವರೇಜ್ 100 ಲಕ್ಷ ಟನ್ಸ್ ಟ್ರೇಡ್ ಆಗುತ್ತೆ. ಅದರಲ್ಲಿ 30 ಲಕ್ಷ ಟನ್ ಇವರೇ ಕಾಫಿನ ಇಂಪೋರ್ಟ್ ಮಾಡ್ಕೊಂತಾರೆ. ಆಫ್ಟರ್ ಲಿಬರಲೈಸೇಷನ್ ಏನಾಯ್ತು, ನಮ್ದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬಂತು, ಕಾಫಿ ಕ್ವಾಲಿಟಿ ಜಾಸ್ತಿ ಆಯ್ತು. ಹಾಗಾಗಿ ಯುರೋಪಿಯನ್ ಯೂನಿಯನ್ ಒಂದು ಮೇಜರ್ ಡೆಸ್ಟಿನೇಷನ್ ಆಗಿ ಡೆವಲಪ್ ಆಯ್ತು. ಈಗ ಭಾರತದ ಒಟ್ಟು ಎಕ್ಸ್ಪೋರ್ಟ್ಸ್ ಏನಾಗ್ತಾ ಇದೆ ಅದರಲ್ಲಿ 46% ಈ 27 ಕಂಟ್ರೀಸ್ಗೆ ಹೋಗುತ್ತೆ ಸರ್. ಫಾರ್ಮರ್ಸ್ಗೆ ಇದು ಹೇಗೆ ಇಂಪಾರ್ಟೆಂಟ್ ಅಂದ್ರೆ, ನಾವು ಗ್ರೀನ್ ಕಾಫಿ ಅಂತ ತಗೊಂಡಾಗ 60% ಯುರೋಪಿಯನ್ ಯೂನಿಯನ್ 27 ಕಂಟ್ರಿಗೆ ಹೋಗುತ್ತೆ. ಅದರಲ್ಲಿ ಇಟಲಿ, ಜರ್ಮನಿ, ಬೆಲ್ಜಿಯಂ ಮತ್ತೆ ನೆದರ್ಲ್ಯಾಂಡ್ಸ್. ನಮ್ದು 35% ಆಫ್ ನಮ್ ಕಾಫೀಸು ಈ 4 ಕಂಟ್ರೀಸ್ಗೆ ಹೋಗುತ್ತೆ ಸರ್. ಇದು ಯುರೋಪಿಯನ್ ಯೂನಿಯನ್ ಇಂಪಾರ್ಟೆನ್ಸ್. ಫ್ರೀ ರೆಗ್ಯುಲೇಷನ್ ಹೇಗೆ ನಮ್ಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ, ಆ ಕಾಯ್ದೆ ಪ್ರಕಾರ ಇಂಪೋರ್ಟರ್ಸ್ ಏನಿದಾರಲ್ಲ ಯುರೋಪಿಯನ್ ಯೂನಿಯನ್ ಅಲ್ಲಿ, ಅವರು ಪ್ರೂವ್ ಮಾಡ್ಬೇಕು ಅವ್ರು ಏನ್ ಇಂಪೋರ್ಟ್ ಮಾಡ್ಕೊಂತಾ ಇದಾರೆ ಆ ಕಾಫಿ ಅರಣ್ಯ ನಾಶ ಮಾಡಿ ಕಾಫಿ ಬೆಳೀತಾ ಇದ್ರೆ ಆ ಕಾಫಿನ ನಾವ್ ಇಂಪೋರ್ಟ್ ಮಾಡ್ಕೊಂತಾ ಇಲ್ಲ. ಅದಕ್ಕೆ ಬೆಂಚ್ ಮಾರ್ಕ್ ಇದೆ. ಯಾವಾಗ 2020 ಡಿಸೆಂಬರ್ 31 ಅದಾದ್ಮೇಲೆ ಏನಾದ್ರೂ ಅರಣ್ಯ ನಾಶ ಮಾಡಿ ನೀವು ಕಾಫಿ ಏನಾದ್ರೂ ಬೆಳೀತಾ ಇದ್ರೆ ಆ ಕಾಫಿನ್ ಮಾತ್ರ ಇಂಪೋರ್ಟ್ ಮಾಡ್ಕೊಂಬೇಡ್ದು ಅಂತ ಯುರೋಪಿಯನ್ ಯೂನಿಯನ್ ಇರೋ ಕಂಪ್ನೀಸ್ಗೆ ಹೇಳಿದ್ದಾರೆ. ಅವ್ರು ನಮ್ಮಲ್ಲಿ ಕೇಳ್ತಾರೆ, ನಿಮ್ ಕಾಫಿ ಅರಣ್ಯ ನಾಶ ಮಾಡಿ ಬೆಳೆದಿಲ್ಲ ಅಂತ ಪ್ರೂವ್ ಮಾಡಿ ಅಂತ. ಅದನ್ನ ಅವ್ರು ಹೇಗೆ ಚೆಕ್ ಮಾಡ್ತಾರೆ ಅಂತ ಒಂದು ಕ್ವಶನ್ ಇರುತ್ತೆ. ಲೆಸ್ ದೆನ್ 4 hectares ಇದ್ರೆ ಫಾರ್ಮರ್ಸ್ ಜಿಯೋ ಲೊಕೇಶನ್ ಕೊಡ್ಬೇಕು ಅವ್ರಿಗೆ. ಅದು GeoGSN ಫಾರ್ಮೇಟ್ ಅಂತ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ, ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ. ಅದರಲ್ಲಿ ಅವ್ರು ಅಪ್ಲೋಡ್ ಮಾಡಿ 31 ಡಿಸೆಂಬರ್ 2020 ಮುಂಚೆ ಅಲ್ಲಿ ಏನಿತ್ತು ಆಮೇಲೆ ಅಲ್ಲಿ ಏನಿದೆ ಅಂತ ಚೆಕ್ ಮಾಡ್ತಾರೆ. 31 ಡಿಸೆಂಬರ್ 2020 ಮುಂಚೆ ಫಾರೆಸ್ಟ್ ಇದ್ರೆ, ಇವಾಗ ಕಾಫಿ ಬಂದಿದ್ರೆ ಇದು ನೀವು ಅರಣ್ಯ ನಾಶ ಮಾಡಿ ಬೆಳೆದಿದ್ದೀರಾ, ಹಾಗಾಗಿ ರಿಜೆಕ್ಟ್ ಮಾಡ್ತಾರೆ. ಸೊ ನಮ್ಗೆ ಇಲ್ಲಿ 2 ಪಾಯಿಂಟ್ ಜ್ಞಾಪಕ ಇರಬೇಕು. ಒಂದು, ಬೆಂಚ್ ಮಾರ್ಕ್ ಇದೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಕಾಫಿ ಏರಿಯಾ ಬಂದಿರೋದೇ ಕಡಿಮೆ, ಅದರಲ್ಲೂ ಅರಣ್ಯ ನಾಶ ಮಾಡಿ ಬಂದಿರೋ ಕಾಫಿ ಇನ್ನೂ ಕಡಿಮೆ. 31 ಡಿಸೆಂಬರ್ 2020 ಆದ್ಮೇಲೆ ನೀವೇನಾದ್ರೂ ಅರಣ್ಯ ನಾಶ ಮಾಡಿ ಅಲ್ಲಿ ಕಾಫಿ ಬೆಳೆದಿದ್ರೆ ಮಾತ್ರ ನಾವು ತಲೆ ಕೆಡಿಸ್ಕೊಬೇಕು. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ನಮ್ದು ಕಾಫಿ ಎಲ್ಲ ಅಗ್ರೋ ಫಾರೆಸ್ಟ್ರಿ ಸಿಸ್ಟಮ್, ಅದೆಂಗೆ ಅವ್ರು ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಜಿಯೋ ಮ್ಯಾಪಿಂಗ್ ಅಲ್ಲಿ ಅಂತ. ಸೊ ಅಲ್ಲಿ ಏನಾಗುತ್ತೆ, 50 ಸೆಂಟಿಮೀಟರ್ ಬೈ 50 ಸೆಂಟಿಮೀಟರ್ ನಾವು ಪ್ರೊಡ್ಯೂಸಿಂಗ್ ಕಂಟ್ರೀಸ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿರೋದು. ಸ್ಯಾಟಲೈಟ್ ಇಮೇಜಸ್ ಗ್ರೌಂಡ್ ಟ್ರೂತಿಂಗ್ ಲೆವೆಲ್ ಇರಬೇಕು. ಹಾಗಾಗಿ ನಾವು ಜಾಸ್ತಿ ತಲೆ ಕೆಡಿಸ್ಕೊಬೇಕಾಗಿಲ್ಲ. ಇನ್ನೊಂದು, ನಮ್ಮ ಕಂಟ್ರಿ ಬೆಂಚ್ ಮಾರ್ಕಿಂಗ್ ಅಂತ ಮಾಡಿದ್ದಾರೆ. ಕಂಟ್ರಿ ಬೆಂಚ್ ಮಾರ್ಕಿಂಗ್ ಅಲ್ಲಿ ನಮ್ದು ಲೋ ರಿಸ್ಕ್ ಅಂತ ಹೇಳಿದ್ದಾರೆ. ಇಂಡಿಯಾ ನಮ್ದು ಲ್ಯಾಂಡ್ ಲೆಸ್ ದೆನ್ 4 hectares ಇದ್ರೆ ಫಾರ್ಮರ್ ಜಿಯೋ ಲೊಕೇಶನ್ ಕೊಡಬೇಕು. ಮೋರ್ ದೆನ್ 4 hectares ಇದ್ರೆ ಅವರು ಪಾಲಿಗಾನ್ ಆಫ್ ದ ಎಸ್ಟೇಟ್ ಅಂತ ಕೇಳ್ತಾರೆ. ಅದು GeoGSN ಫಾರ್ಮೆಟ್ ಅಲ್ಲಿ ಅವ್ರು ಕೊಡ್ಬೇಕಷ್ಟೇ. EUDR ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? 9845211946. EUDR ಕಾಯ್ದೆಯ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ. ಮಧುಸೂದನ್.